ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ನಾಗರಾಜ್ ಮಾತಾಡ್ತಿರೋದು. ನೋಡಿ, ಟೆಂತ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಯಾರೆಲ್ಲ 10th ಸ್ಟ್ಯಾಂಡರ್ಡ್ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರೋ ಅವ್ರಿಗೆ ಇದು ಇಂಪಾರ್ಟೆಂಟ್ ಕ್ಲಾಸ್ ಕೂಡ ಆಗಿರುತ್ತೆ. ನೋಡಿ, ನಾನಿವತ್ತು ಪಾಠ ಮಾಡ್ತಿರೋದು ಒಂದು ಸಮ್ಸ್ ಬಗ್ಗೆ. ಸಮ್ಸ್ ಲೆಕ್ಕ ನೋಡಿ, ಫಿಸಿಕ್ಸ್ ಸೈನ್ಸಲ್ಲಿ ಒಂದು ಪಾರ್ಟ್ ಆಗಿರುವಂತಹ ಫಿಸಿಕ್ಸ್ ಸಬ್ಜೆಕ್ಟ್. ಓಕೆನಾ? ಫಿಸಿಕ್ಸಲ್ಲಿ ಅದು ಎಲೆಕ್ಟ್ರಿಸಿಟಿ ಸಮ್. ಬೋರ್ಡ್ ಎಕ್ಸಾಮ್ಗೆ 101% 101% ಬೋರ್ಡ್ ಎಕ್ಸಾಮಲ್ಲಿ ಈ ಪ್ರಶ್ನೆಗಳು ಬಂದೇ ಬರ್ತವೆ. ಅದಕ್ಕೋಸ್ಕರ ನಾನು ನಿಮಗೆ ಸುಲಭ ಆಗಲಿ ಅಂತ ನಾನು ಎಲೆಕ್ಟ್ರಿಸಿಟಿ ಸಮ್ಸ್ನ ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ. ಓಕೆನಾ? ಬನ್ನಿ, ಇವಾಗ ನಾವು ಫಸ್ಟ್ ಕ್ವಶನ್ನ ನೋಡೋಣ. ಆ್ಯಂಡ್ ಇನ್ನೊಂದು, ನಿಮ್ಗೇನೇ ಗೊತ್ತಿಲ್ಲ ಅಂತ ಹೇಳಿದ್ರು ಈ ಸಮ್ಸ್ನ ನಾನು ಇವತ್ತು ಮಾಡ್ತೀನಲ್ಲ, ನಿಮಗೆ ನೋಡಿ ರಿವೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಿಮಗೇನೇ ಗೊತ್ತಿಲ್ಲ ಅಂತ ಹೇಳಿದ್ರು, ಸೆಂಟ್ರಲ್ ಯಾವ್ದಾರ ಸ್ಟೆಪ್ಸು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ತಿರ್ಗಾ ನಿಮ್ಗೆ ಮಾಡಿಕೊಡ್ತೀನಿ. ನಾನು ಇರೋದೇ ನಿಮಗೆ ಕ್ಲಾಸ್ ಮಾಡೋಕ್ಕೆ. ನೀವು 10th ಒಳ್ಳೆ ಟಾಪರ್ಸ್ ಆಗಬೇಕು, ಒಳ್ಳೆ ರ್ಯಾಂಕ್ ತೆಗಿಬೇಕು. ಎಕ್ಸ್ಪೆಷಲಿ ಹಳ್ಳಿ ಮಕ್ಕಳಿಗೆ ಈ ಕ್ಲಾಸಸ್ಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರೂ ಕ್ಲಾಸ್ನ ಕೇಳಿ. ಬನ್ನಿ, ಇವಾಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಏನೇನು ಸಮ್ಸ್ ಮಾಡ್ತಾ ಇದ್ದೀನಲ್ಲೋ ಅದೆಲ್ಲ ಇಂಪಾರ್ಟೆಂಟ್ ಸಮ್ಸ್ ಆಗಿರುತ್ತೆ. ಓಕೆನಾ? ನೀವು ಗಮನ ಕೊಟ್ಟು ಕ್ಲಾಸ್ನ ಕೇಳಬೇಕು. ಹಾಗೇನೆ ಒಂದು ನೋಟ್ ಬುಕ್ ಇಟ್ಕೊಳ್ಳಿ. ನಾನು ಏನೇನು ಸ್ಟೆಪ್ಸ್ನ ನಾನು ಬರೆಸ್ತಾ ಇದ್ದೀನೋ ಅದನ್ನೇ ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಎ ಕರೆಂಟ್ ಆಫ್ 0.7 ammeter, a current of 0.7 A is drawn by a filament of a electric bulb of 10 minutes. ಎಷ್ಟು ನಿಮಿಷ? 10 ನಿಮಿಷ. ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಇಲ್ಲಿ ನಾವೇನ ಫೈಂಡ್ ಔಟ್ ಮಾಡಬೇಕು? ಇವಾಗ ಏನ ಫೈಂಡ್ ಔಟ್ ಮಾಡಬೇಕು ಹೇಳಿ? ಎಲೆಕ್ಟ್ರಿಕ್ ಚಾರ್ಜ್ನ ನಾವು ಫೈಂಡ್ ಔಟ್ ಮಾಡಬೇಕು. ಏನ ಫೈಂಡ್ ಔಟ್ ಮಾಡಬೇಕು? ಎಲೆಕ್ಟ್ರಿಕ್ ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಇವಾಗ ನಾವು ನೋಡ್ಕೊಂಡು ಹೋಗೋಣ. ಬನ್ನಿ ಈಗ ನಾವು ಸಾಲ್ವ್ ಮಾಡೋಣ. ಓಕೆ, ನೋಡಿ, ಇವಾಗ ನಾವೇನ ಫೈಂಡ್ ಔಟ್ ಮಾಡಬೇಕಿಲ್ಲಿ? ಎಲೆಕ್ಟ್ರಿಕ್ ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು. ವಿ ಶುಡ್ ಫೈಂಡ್ ಅ ಎಲೆಕ್ಟ್ರಿಕ್ ಚಾರ್ಜ್. ಓಕೆನಾ? ಫಸ್ಟು ನಾವು ಗಿವನ್ ಬರ್ಕೊಳ್ಳೋಣ. ಏನೇನು ಅವ್ರು ಕೊಟ್ಟಿದ್ದಾರೆ ಅದನ್ನು ನಾವು ನೀಟಾಗಿ ಬರ್ಕೊಳ್ಳೋಣ. ನೋಡಿ, ಕರೆಂಟ್ ಅಂದರೆ ಕರೆಂಟ್ ಕೊಟ್ಟಿದ್ದಾರೆ. ಕರೆಂಟ್ ಎಷ್ಟು? 0.7 A ಕೊಟ್ಟಿದ್ದಾರೆ. ಕರೆಂಟುದು ಸಿಂಬಲ್ ಏನು? ಕರೆಂಟುದು ಸಿಂಬಲ್ ಏನು? ಐ ಈಸ್ ಈಕ್ವಲ್ ಟು 0.7 A. ಓಕೆನಾ? ನೆಕ್ಸ್ಟು ಟೈಮ್ ಕೊಟ್ಟಿದ್ದಾರೆ. ಮಿನಿಟ್ಸ್ ಅಂದರೆ ಅದು ಟೈಮ್. ಓಕೆನಾ? ಟಿ ಈಸ್ ಈಕ್ವಲ್ ಟು 10 ಮಿನಿಟ್ಸ್. ಟಿ ಈಸ್ ಈಕ್ವಲ್ ಟು 10 ಮಿನಿಟ್ಸ್ ಕೊಟ್ಟಿದ್ದಾರೆ. ಓಕೆನಾ? ನಾವಿವಾಗ ಅವರು ಕೊಟ್ಟಿರುವಂತಹ ಗೀವನ್ನು ನಾವು ಬರ್ಕೊಂಡಿದ್ದೀವಿ. ಇದು ಅವ್ರು ಕೊಟ್ಟಿರುವಂತಹ ಗೀವನ್ನು. ಇವಾಗ ನಾವು ಅವ್ರು ಕೊಟ್ಟಿರುವಂತಹ ಗೀವನ್ನಲ್ಲೇ ಇನ್ನೂ ನಾವು ಸುಲಭವಾಗಿ ಬರ್ಕೋಬೋದು. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಲು ಕರೆಂಟು ಇವಾಗ ಡೆಸಿಮಲ್ ಫಾರ್ಮಲ್ಲಿ ಇದೆ. ನಾವೀಗ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ನೋಡಿ, 7/10. 7/10 ಹೇಗೆ ಬಂತು ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, 7/10 ಹೇಗೆ ಬಂತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಸಿಮಲ್ ಏನಿದೆ? 0.7 ಇದೆ. ಇವಾಗ ನಾವು ಇದನ್ನು ಫ್ರ್ಯಾಕ್ಷನ್ ಫಾರ್ಮ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನ್ಯೂಮರೇಟರಲ್ಲಿ 7 ಬರ್ಕೊಳ್ಳಿ, ಡಿನಾಮಿನೇಟರಲ್ಲಿ 10 ಅಂತ ಬರ್ಕೊಳ್ಳಿ. ಹೇಗೆ 10 ಅಂತ ಹೇಳಿದ್ರೆ, ನೋಡಿ, 0 ಪಾಯಿಂಟ್ ಪಕ್ಕದಲ್ಲಿ ಎಷ್ಟು ನಂಬರ್ ಇರುತ್ತೋ ಅಷ್ಟು ಝೀರೋಸ್ ಹಾಕಬೇಕು ಅಷ್ಟೇ. ಆಯಿತಾ? ಗೊತ್ತಾಯ್ತಾ ಇದು ಹೆಂಗೆ ಬಂತು ಅಂತ? ನಾವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ 7/10 ಅಂತ. ಓಕೆ, ಇವಾಗ ನಾವು ಟೈಮ್ ನೋಡೋಣ. ಟೈಮ್ ಏನು? 10 ಮಿನಿಟ್ಸ್ ಅಂತ ಇದೆ. ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಏನಂತ ಕನ್ವರ್ಟ್ ಮಾಡ್ಕೋಬೇಕು? ಇದನ್ನು ನಾವು ಸೆಕೆಂಡ್ಸಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. 1 ನಿಮಿಷಕ್ಕೆ 60 ಸೆಕೆಂಡ್ಸು. ಓಕೆನಾ? ಇಲ್ಲಿ 10 ನಿಮಿಷ ಐತೆ. ಸಿಂಪಲ್ಲು. 10 × 60. ಓಕೆ, 0 × 0 0, 0 × 1 0, 6 zeros are 0, 6 1s are 6, 006. ಎಷ್ಟು ಬಂತು ನಮಗೆ? 600 ಸೆಕೆಂಡ್ಸ್ ಬಂತು. ಎಷ್ಟು ಬಂತು? 600 ಸೆಕೆಂಡ್ಸ್ ಬಂತು. ನಾನೇನೆಲ್ಲ ಬರೀತಾ ಇದ್ದೀನೋ ಅದನ್ನು ನೀಟಾಗಿ ಬರ್ಕೋಬೇಕು ನೀವು. ಓಕೆನಾ? 600 ಸೆಕೆಂಡ್ಸ್ ಬಂತು. ನಮ್ಗೆ ಇವಾಗ ಗಿವನ್ ಏನು? ಐ ಏನು ನಮಗೆ? 7/10. ಟಿ ಏನು ನಮಗೆ? 600 ಸೆಕೆಂಡ್ಸು. ಮಾಡಿದ್ರೆ ಇಷ್ಟು. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಎಲೆಕ್ಟ್ರಿಕ್ ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು. ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು? ಕ್ಯೂ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ? ಕ್ಯೂ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ನಾವು ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಹಾಕೋಣ. ಏನು ಫಾರ್ಮುಲಾ? ಕ್ಯೂ ಈಸ್ ಈಕ್ವಲ್ ಟು
ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಇದು ಬಂದು ಫಾರ್ಮುಲಾ. ಓಕೆನಾ. ನಾವು ಇವಾಗ ಕ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ, ಕ್ಯೂ ಗೊತ್ತಿಲ್ಲ ನಮ್ಗೆ ಇವಾಗ. ಅದಕ್ಕೆ ಕ್ಯೂ ಇಸ್ ಈಕ್ವಲ್ ಟು ಐ ಏನು ಅಂತ ಗೊತ್ತು ನಮಗೆ, 7/10 ಇಂಟು ಟಿ ಏನು ಅಂತ ಗೊತ್ತು, 600. ಆಯಿತಾ. ಇವಾಗ ನಾವು ಇದನ್ನು ಸಾಲ್ವ್ ಮಾಡೋಣ ಬನ್ನಿ. ನೋಡಿ, 10 1s 10, 6 60. ಇವಾಗ ಏನು ನಮಗೆ ಇಲ್ಲಿ ಉಳ್ಕೊಂಡಿದೆ, 7 ಇಂಟು 60 ಉಳ್ಕೊಂಡಿದೆ. ನೋಡಿ ಇಲ್ಲಿ 10 1s 10 6 ಅಲ್ವಾ, 1 0 ರಿಮೈನಿಂಗ್ ಇದೆ. ಅದಕ್ಕೆ 7 ಇಂಟು 60. ಓಕೆನಾ. ಇಲ್ಲೇ ಡಿವೈಡ್ ಮಾಡೋಣ. 7 0s 0, 7 6 42. ಎಷ್ಟು? 7 6 42. ಕ್ಯೂ ಇಸ್ ಈಕ್ವಲ್ ಟು 420 ಕೂಲಂಬ್. ಓಕೆನಾ. 420 ಕೂಲಂಬ್. ಸೈನ್ ಇಂಪಾರ್ಟೆಂಟು ನೋಡಿ, ಇದು ಸೈನ್ ಇಂಪಾರ್ಟೆಂಟು ಸಿ ಅನ್ನೋದು. ಓಕೆನಾ. ಅರ್ಥ ಆಗ್ತಿದ್ಯಾ? ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಇವಾಗ ಫಾರ್ಮುಲಾದು ನಾವು ನೀಟಾಗಿ ಇದು ನೋಡೋಣ. ನೋಡಿ, ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಅಲ್ವಾ. ಕ್ಯೂ ಅಂದರೆ ಏನು ಇಲ್ಲಿ? ಕ್ಯೂ ಅಂದರೆ ಎಲೆಕ್ಟ್ರಿಕ್. ಕ್ಯೂ ಅಂದರೆ ಏನು? ಎಲೆಕ್ಟ್ರಿಕ್ ಚಾರ್ಜ್. ಇದನ್ನು ಏನಂತ ಹೇಳ್ತೀವಿ ನಾವು? ಕೂಲಂಬ್ ಅಂತ ಹೇಳ್ತೀವಿ. ನೆಕ್ಸ್ಟು ಐ ಅಂದರೆ ಏನಿಲ್ಲಿ? ಐ ಅಂದರೆ ಏನು? ಕರೆಂಟ್. ಓಕೆನಾ. ಕರೆಂಟ್ ಆಂಪಿಯರ್ ಎ. ಓಕೆನಾ. ನೆಕ್ಸ್ಟು ಟಿ ಅಂದರೆ ಏನಿಲ್ಲಿ? ಟೈಮ್ ಏನಂತ ನಾವು ಕನ್ಸಿಡರ್ ಮಾಡ್ತೀವಿ? ಸೆಕೆಂಡ್ಸ್. ಎಸ್. ನೋಡಿ, ಇಷ್ಟು ಈ ಕ್ವಶನ್ನು ಸೊಲ್ಯೂಷನ್. ಓಕೆನಾ. ತಿರ್ಗಾ ರಿವೈಸ್ ಮಾಡೋಣ ಬನ್ನಿ. ನೋಡಿ, ಈ ಕ್ವಶನಲ್ಲಿ ನಾವು ಏನನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆನಾ. ಎಲೆಕ್ಟ್ರಿಕ್ ಚಾರ್ಜ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಗಿವನ್ ಏನಂತ ಕೊಟ್ಟಿದ್ದಾರೆ? ಐ ಈಸ್ ಈಕ್ವಲ್ ಟು 0.7 ಅಂತ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಟಿ ಈಸ್ ಈಕ್ವಲ್ ಟು 10 minutes ಅಂತ ಕೊಟ್ಟಿದ್ದಾರೆ. ಇವಾಗ ನಾವು 0.7 ಎ ಡೆಸಿಮಲ್ ಫಾರ್ಮಲ್ಲಿ ಇದೆ, ಇದನ್ನು ನಾವು ಫ್ರ್ಯಾಕ್ಷನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಏನಂತ ಬಂತು? 7/10 ಅಂತ ಬಂತು. ಓಕೆನಾ. ನೆಕ್ಸ್ಟು ಟೈಮ್ ಏನಂತ ಇದೆ? 10 minutes, 10 ನಿಮಿಷ ಅಂತ ಕೊಟ್ಟಿದ್ದಾರೆ ಅವರು. ನಾವೇನು ಮಾಡ್ತಾ ಇದ್ದೀವಿ? ಅದನ್ನು ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೋತಾ ಇದ್ದೀವಿ. ಸಿಂಪಲ್ಲು 10 ಇಂಟು 60 ಮಾಡಿದ್ರೆ 600 seconds ಬರುತ್ತೆ. ಆಯಿತಾ. ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಕ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಕ್ಯೂನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು? ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಇದು ಫಾರ್ಮುಲಾ. ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಓಕೆನಾ. ಇವಾಗ ಕ್ಯೂ ಅಂದರೆ ಏನು? ಎಲೆಕ್ಟ್ರಿಕ್ ಚಾರ್ಜು. ಐ ಅಂದರೆ ಏನು? ಕರೆಂಟು. ಟಿ ಅಂದರೆ ಟೈಮ್. ಓಕೆ. ಇವಾಗ ನಾವು ಕ್ಯೂ ಇಸ್ ಈಕ್ವಲ್ ಟು ಐ ಏನು ನಮಗೆ 7/10 ಹಾಕೊಂಡಿದ್ದೀವಿ. 7/10 ಹಾಕೊಂಡಿದ್ದೀವಿ, ಇಂಟು ಹಾಕೊಂಡಿದ್ದೀವಿ. ಟಿ ಅಂದರೆ ಏನು? 10 minutes. ಅದನ್ನೇನಂತ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನಾವು? 600 secondsಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 10 1s 10 6 60. ಇಲ್ಲೊಂದು 0 ರಿಮೈನಿಂಗ್ ಇದೆ. ಓಕೆನಾ. ಅದಕ್ಕೆ ಇಲ್ಲಿ 60 ಇಂಟು 7 420. 60 ಇಂಟು 7 420. ಕ್ಯೂ ಇಸ್ ಈಕ್ವಲ್ ಟು 420 ಕೂಲಂಬ್. 420 ಕೂಲಂಬ್. ಈ ಸಮ್ಮು ಯಾರಿಗಾರು ಕಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ತಿರ್ಗಾ ಮಾಡಿಕೊಡ್ತೀನಿ. ಓಕೆನಾ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೋಡಿ, ಸೆಕೆಂಡ್ ಕ್ವಶನ್ ಏನಂತ ಇದೆ? ನೋಡಿ, ಸೆಕೆಂಡ್ ಕ್ವಶನ್ ಏನಂತ ಇದೆ? ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಚಾರ್ಜ್ ಆಫ್ 3C. ಚಾರ್ಜ್ ಅಂದರೆ ಏನು? ಕರೆಂಟ್. ಚಾರ್ಜ್ ಅಂದರೆ ಏನು? ಕರೆಂಟ್. ಅಕ್ರಾಸ್ 2 points ಹ್ಯಾವಿಂಗ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ 60. ಸಿಂಪಲ್ ಆಗಿ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಇವಾಗ ವರ್ಕ್ ಡನ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು? ವರ್ಕ್ ಡನ್ ಏನು ಅಂತ ನಮಗೆ ಗೊತ್ತಿಲ್ಲ. ವರ್ಕ್ ಡನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಬನ್ನಿ ನೀಟಾಗಿ ಸ್ಟೆಪ್ ವೈಸಲ್ಲಿ ಮಾಡೋಣ. ಈಸಿ ಇದೆ ಕಾನ್ಸೆಪ್ಟು, ನೀಟಾಗಿ ತಿಳ್ಕೊಳ್ಳೋಣ. ಏನೇ ಗೊತ್ತಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ಮಕ್ಕಳ. ಬನ್ನಿ ಈಗ ನಾವು ಸೆಕೆಂಡ್ ಕ್ವಶನ್ನ ಸಾಲ್ವ್ ಮಾಡೋಣ. ಇವಾಗ ನಮಗೆ ಫಸ್ಟ್ ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ ಫುಲ್ಲು ಬರ್ಕೊಳ್ಳೋಣ. ಬನ್ನಿ. ಗಿವನ್ ಹಿಂಗೆ ಬೋರ್ಡ್ ಎಕ್ಸಾಮಲ್ಲಿ ಬರೀಬೇಕು. ಈ ಥರ ಬರೆದ್ರೆ ಮಾತ್ರ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಗಿವನ್ ಏನು ಕೊಟ್ಟಿದ್ದಾರೆ ನಮಗೆ? ಚಾರ್ಜ್ ಎಷ್ಟು? ಕ್ಯೂ ಇಸ್ ಈಕ್ವಲ್ ಟು 3. ಓಕೆನಾ. ಚಾರ್ಜು ಕ್ಯೂ ಇಸ್ ಈಕ್ವಲ್ ಟು 3. ಅದಾಗಿದ ತಕ್ಷಣ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು? 660 ವಿ. ವಿ ಅಂದರೆ ವೋಲ್ಟ್. ಓಕೆನಾ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು? 60 ವಿ. ಓಕೆ. ಇವಾಗ ನಾವೇನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ? ವರ್ಕ್ ಡನ್ ನಾವೀಗ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ವರ್ಕ್ ಡನ್ ಏನು ಅಂತ ಗೊತ್ತಿಲ್ಲ ನಮಗೆ. ಓಕೆನಾ. ಈಗ ನಾವು ಬನ್ನಿ ಫಾರ್ಮುಲಾನ ಅಪ್ಲೈ ಮಾಡೋಣ. ಏನು ಫಾರ್ಮುಲಾ? ವರ್ಕ್ ಡನ್ ಫಾರ್ಮುಲಾ ಏನು? W ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ.
ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಡಬ್ಲ್ಯೂ ಅಂದರೆ ಏನು? ವರ್ಕ್ ಡನ್. ವಿ ಅಂದರೆ ಏನು? ವೋಲ್ಟ್. ಕ್ಯೂ ಅಂದರೆ ಏನು? ಚಾರ್ಜ್. ಈ ಥರ ನಾವು ನೀಟಾಗಿ ಫಾರ್ಮುಲಾನ ನೀಟಾಗಿ ನಮಗೆ ಏನೇನು ಅದು ವ್ಯಾಖ್ಯಾನ ಏನೇನು ಅಂತ ನಾವು ನೀಟಾಗಿ ತಿಳ್ಕೊಬೇಕು. ಡಬ್ಲ್ಯೂ ಅಂದರೆ ಏನು, ವಿ ಅಂದರೆ ಏನು, ಕ್ಯೂ ಅಂದರೆ ಏನು ಅಂತ ತಿಳ್ಕೊಬೇಕು. ಡಬ್ಲ್ಯೂ ಅಂದರೆ ವರ್ಕ್ ಡನ್ನು, ವಿ ಅಂದರೆ ವೋಲ್ಟೇಜು, ಕ್ಯೂ ಅಂದರೆ ಏನು? ಚಾರ್ಜು. ಗೊತ್ತಾಯ್ತಾ ನಮಗೀಗ? ಇವಾಗ ನಾವು ಬನ್ನಿ ಫೈಂಡ್ ಔಟ್ ಮಾಡೋಣ. ನಮಗೆ ಡಬ್ಲ್ಯೂ ಏನು ಅಂತ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಅಂದರೆ ನಮಗೆ ಗಿವನಲ್ಲಿ ಕೊಟ್ಟಿದ್ದಾರೆ 60 ಇಂಟು ಕ್ಯೂ ಅಂದ್ರೂ ನಮಗೆ ಚಾರ್ಜು ಕೊಟ್ಟಿದ್ದಾರೆ, ಅದಕ್ಕೆ 3 ಹಾಕೋತೀನಿ. ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ ಬನ್ನಿ. 60 ಇಂಟು 3, 3 zeros are 0, 6 3s are 18. ಇವಾಗ ನಾವು 180 ಜೋಲ್ ವರ್ಕ್ ಡನ್ದು SI ಯೂನಿಟ್ ಏನು? ಜೋಲ್. ಓಕೆನಾ? ಬಂತ ನಮ್ಗೆ ಆನ್ಸರು? ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇನ್ನೊಂದು ಸಲ. ಬನ್ನಿ ನೋಡಿ, ನಾವಿಲ್ಲಿ ವರ್ಕ್ ಡನ್ನ ಫೈಂಡ್ ಔಟ್ ಮಾಡಬೇಕು. ಗಿವನ್ ಏನಂತ ಕೊಟ್ಟಿದ್ದಾರೆ? ನಮಗೆ ಚಾರ್ಜ್ ಕೊಟ್ಟಿದ್ದಾರೆ. ಚಾರ್ಜ್ ಏನು? ಕ್ಯೂ ಇಸ್ ಈಕ್ವಲ್ ಟು ಸಿ ಬರ್ಕೊಂಡ್ವಿ, ಅವ್ರು ಕೊಟ್ಟಿರೋದು ಬರ್ಕೊಂಡಿದ್ದೀವಿ ನಾವು. ನೆಕ್ಸ್ಟು ಪೊಟೆನ್ಷಿಯಲ್, ಪಿ ಡಿ ಅಂದರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನಂತ ಕೊಟ್ಟಿದ್ದಾರೆ? 60 ವಿ. ವಿ ಅಂದರೆ ಏನಿಲ್ಲಿ? ವೋಲ್ಟೇಜ್. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು? ವರ್ಕ್ ಡನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಫಾರ್ಮುಲಾ, ನೆಕ್ಸ್ಟು ಫಾರ್ಮುಲಾ ಏನು? ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಓಕೆನಾ? ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಆಯಿತಾ? ಡಬ್ಲ್ಯೂ ಅಂದರೆ ಏನಿಲ್ಲಿ? ಡಬ್ಲ್ಯೂ ಅಂದರೆ ಏನಿಲ್ಲಿ? ವರ್ಕ್ ಡನ್. ವಿ ಅಂದರೆ ಏನು? ವೋಲ್ಟೇಜ್. ಕ್ಯೂ ಅಂದರೆ ಏನು? ಚಾರ್ಜ್. ಆಯಿತಾ? ಡಬ್ಲ್ಯೂ ಏನು ಅಂತ ಗೊತ್ತಿಲ್ಲ, ವಿ ಏನು ಅಂತ ಗೊತ್ತು ನಮಗೆ 60. ನೆಕ್ಸ್ಟ್ ಇಂಟು ಹಾಕೊಂಡ್ವಿ. ಕ್ಯೂ ಅಂದರೆ ಏನು? 3. ಈಗ ನಾವು 60 ಇಂಟು 3 ಏನು ಬಂತ ಆನ್ಸರ್ ನಮಗೆ? 180 ಜೋಲ್ ಈಸ್ ಆನ್ಸರ್. ಓಕೆನಾ? 180 ಜೋಲ್ ಈಸ್ ಆನ್ಸರ್. ಏನಾರ ಕಷ್ಟ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇನ್ನೂ ಇಂಪಾರ್ಟೆಂಟ್ ಸಮ್ಸು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ನಿಮಗೆ ಕ್ಲಾಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10th ಸ್ಟ್ಯಾಂಡರ್ಡ್ಗೆ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಅಥವಾ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿರ್ಬೋದು, ಪ್ರತಿಯೊಂದು ನಾನು ಕ್ಲಾಸ್ ಮಾಡಿಕೊಡ್ತೀನಿ. ಅದರ ಜೊತೆಗೆ ನಾನು ಪ್ರತಿಯೊಂದು ಹಳ್ಳಿ ಮಕ್ಕಳು ಕ್ಲಾಸ್ ಕೇಳಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸ್ ಕೇಳಲಿ ಅಂತ ನಾನು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರು ನನ್ನ ನಂಬರು ಪ್ರತಿಯೊಂದು ವಿಡಿಯೋದಲ್ಲೂ ಹಾಕಿರ್ತೀನಿ. ದಯಮಾಡಿ ಆ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಓಕೆನಾ? ಜಾಯಿನ್ ಆಗಿ ನೀವು ಪ್ರತಿಯೊಂದು ಸಬ್ಜೆಕ್ಟದ್ದು ಕ್ಲಾಸ್ ಕೇಳಿ. ಪ್ರತಿಯೊಂದು ಹಳ್ಳಿ ಮಗುಗೂ ನಾನು ಮಾಡ್ತಿರುವ ಕ್ಲಾಸು ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕು. ಇದು ಯಾಕಂದರೆ ಅದು ಅವರ ಭವಿಷ್ಯದ ಪ್ರಶ್ನೆ. ಯಾಕಂದರೆ ಇದು 10th ಸ್ಟ್ಯಾಂಡರ್ಡ್, ಇದು ಒಂದು ಪಬ್ಲಿಕ್ ಎಕ್ಸಾಮ್ ಬರೀತಾ ಇದ್ದೀರಾ ನೀವು. ನನ್ನ ಕ್ಲಾಸ್ನ ಉಪಯೋಗ ಮಾಡ್ಕೊಳ್ಳಿ. ನಮ್ಮ ಟೀಚರ್ಸು ನಿಮಗೆ ಹೆಲ್ಪ್ ಮಾಡ್ತಾರೆ. ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು. ನೋಡಿ, ಇವಾಗ ಸಂಸ್ನ ಮಾಡಿಕೊಟ್ಟಿದ್ದೀವಿ ನಾವು. ಪ್ರತಿಯೊಂದನ್ನು ನೀವು ಯೂಸ್ಫುಲ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಎಕ್ಸ್ಪೆಷಲಿ ಹಳ್ಳಿ ಮಕ್ಕಳು, ನಿಮಗೆ ಒಂದು ಸೋರ್ಸ್ ಸಿಗಲ್ಲ ಅಂತ ಹೇಳಿ ನಾನೇ ಒಂದು ಇನಿಷಿಯೇಟಿವ್ ತಗೊಂಡು, ನಮ್ಮ ಗುರುಗಳು ಎಲ್ಲ ಇನಿಷಿಯೇಟಿವ್ ತಗೊಂಡು ನಾವು ನಿಮಗೆ ಪಾಠ ಮಾಡ್ತಾ ಇದ್ದೀವಿ. ದಯಮಾಡಿ ಇದು ಪ್ರತಿಯೊಂದು ಮಗುನೂ ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡಿಕೊಂಡು ನಮ್ಮ ಕ್ಲಾಸ್ನ ಕೇಳಿ ನೀವು ಒಳ್ಳೆ ಪರ್ಸೆಂಟೇಜ್ ತೆಗಿತೀರಾ. ನಾವು ಹೇಳ್ತೀವಿ ಏನೇನೆಲ್ಲ ಓದಬೇಕು, ಏನೇನೆಲ್ಲ ಓದಬಾರ್ದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ. ಓಕೆನಾ? ಸುಮ್ಮನೆ ಎಲ್ಲ ಓದ್ಬಿಟ್ರೆ ನೋಡಿ, ಎಲ್ಲ ಥರ ಸಮ್ಸ್ ಮಾಡಿಬಿಟ್ರೆ ಯೂಸ್ ಆಗಲ್ಲ. ಎಕ್ಸಾಮಲ್ಲಿ ಯಾವ ಥರ ಸಮ್ಸ್ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟು. ನಿಮ್ಗೆ ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ನಮ್ಮ ಚಾನಲ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಥವಾ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇತ್ತಾ, ನಾನು ನಂಬರ್ ಸಹ ಕೊಟ್ಟಿರ್ತೀನಿ. ನೀವು ಎನಿ ಟೈಮ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ? ಈ ಸಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಮುಂದೆ ಇನ್ನೂ ಹೆಚ್ಚಿನ ಸಮ್ಸ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.